ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾರ್ಗವಿ LLB ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ನೋಡೋದಾದರೆ ಎಲ್ಲರೂ ಸಹ ಒಂದು ಪಾರ್ಕಲ್ಲಿ ಕೂತಿರ್ತಾರೆ. ಕೂತ್ಕೊಂಡು ಎಲ್ಲರೂ ಸಹ ಯೋಚನೆ ಮಾಡ್ತಿರ್ತಾರೆ. ಆವಾಗ ನಿರ್ಮಲ ಅವರು ತುಂಬಾ ಭಾರ್ಗವಿಗೆ ಬೈತಾ ಇರ್ತಾರೆ. ನಿನ್ಗೆ ಇವಾಗ ಸಮಾಧಾನ ಆಯಿತಾ? ನಾವೆಲ್ಲ ಬೀದಿಗೆ ಬಂದುಬಿಟ್ವಿ. ನಿನಗೆ ಅಟ್ಲೀಸ್ಟ್ ಆ ಮನೆ ಪತ್ರನ ಓದೋಕ್ಕಾದ್ರೂ ನಿನಗೆ ಟೈಮ್ ತೆಗಿಲಿಲ್ವಾ? ಒಂದೆರಡು ನಿಮಿಷ ಓದ್ಬಿಡ್ಬೇಕಿತ್ತು ತಾನೇ. ಈ ಮನೆ ವಿಷಯದಲ್ಲಿ ನೀನು ಯಾವಾಗಲೂ ಈ ನೆಗ್ಲಿಜೆನ್ಸಿನ ಮಾಡ್ತಿರ್ತೀಯಲ್ಲ ಅಂತ ಬೈತಿರ್ತಾರೆ. ಅವಾಗ JP ಪಾಟೀಲ್ ಅವರು ಹೇಳ್ತಾರೆ, ಎಲ್ಲದಕ್ಕೂ ಯಾಕೆ ಭಾರ್ಗವಿನ ಬೈತಾ ಇದೆಯಾ? ನೀನು ಯಾಕೆ ಈ ಥರ ಇದು ಮಾಡ್ತಿದ್ಯಾ? ಯಾಕಂತ ಹೇಳಿದ್ರೆ ನಮ್ಮ ಜೊತೆ ಇರೋವನೇ, ನನ್ನ ಜೊತೆ ಒಡ ಹುಟ್ಟಿದವನೇ ಈ ಥರ ಮೋಸ ಮಾಡಿದಿರ್ಬೇಕಾದ್ರೆ ಅವ್ರೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅರ್ಜುನ್ ಅವ್ರು ಹೇಳ್ತಾರೆ, ನೀವು ಪ್ರತಿಯೊಂದು ಸಲನೂ ಹೇಳಿದಾಗ ನಾನು ತಪ್ಪು ಮಾಡಿಬಿಟ್ಟೆ. ನಾನು ಆ ಡಾಕ್ಯುಮೆಂಟ್ನ ಒಬ್ಬ ಲಾಯರ್ ಆಗಾದರೂ ಯೋಚನೆ ಮಾಡಬೇಕಾಗಿತ್ತು ಓದಬೇಕು ಅಂತ. ನಾನು ಚಿಕ್ಕದು ಈ ಥರ ಮಾಡಲ್ಲ, ನಂಬಿಕೆಯಿಂದ ನಮ್ಮವರೇ ಅಲ್ವಾ ಅಂತ ಹೇಳ್ಬಿಟ್ಟು ನಂಬಿಬಿಟ್ಟೆ. ನಾನು JP ಪಾಟೀಲ್ ಮಗ ಆಗಿ ಹೇಗಿರಬೇಕಿತ್ತು, ಒಬ್ಬ ಲಾಯರ್ ಆಗಿ ಯೋಚನೆ ಮಾಡಲೇ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, JP ಪಾಟೀಲ್ ನೋಡಿ, ನೀವೆಲ್ಲರೂ ನನ್ನ ಬಿಡಿಸ್ಕೊಬರೋ ಬರದಲ್ಲಿ ಏನೋ ಮಾಡಿದ್ದೀರಾ, ಅದಕ್ಕೆಲ್ಲ ಯೋಚನೆ ಮಾಡಿಬಿಡಿ, ನಾವೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ರಿಗೂ ಸಮಾಧಾನ ಮಾಡ್ತಾರೆ. ಇನ್ನೊಂದು ಕಡೆ ಬರೋದಾದರೆ ಜಗನು ಅಲ್ಲೇ ಕೂತಿರ್ತಾರೆ. ಸಾಕ್ಷಿ ಬಂದಾಗ ಸಾಕ್ಷಿಯವರು ಕೇಳ್ತಾರೆ, ಈ ಮನೆ ನಮ್ಮದೇನಾ? ಅತ್ತೆನೂ ಹೊರ್ಟೋದ್ರ ಅಂತ ಹೇಳಿದಾಗ ಹೌದು, JP ಜೊತೆ ಇರ್ತೀನಿ ಅಂತ ಹೊರ್ಟೋದ್ರು ಅಂದಾಗ, ನೀನು ತುಂಬಾ ಕ್ರೇಜಿ JP, ನಮ್ಮದೇ ಮನೆ, ನಮ್ಮದೇ ಸೈಟು, ಎಲ್ಲನೂ ನಮ್ಮದೇ ಈಗ ಆಗಿದೆ ಅಂದಾಗ ಈ ಕಿಚ್ಚು ಈಗ ಸ್ಟಾರ್ಟ್ ಆಗಿದ್ದಲ್ಲ, 20 ವರ್ಷ ಹಿಂದೆನೇ ಸ್ಟಾರ್ಟ್ ಆಗಿತ್ತು. ಅದಕ್ಕೊಂದು ಕಿಡಿ ಬೇಕಿತ್ತು ಅಷ್ಟೇ. ನಾನು ಆ ಭಾರ್ಗವಿನ ಅರ್ಜುನ್ ಮದುವೆ ಆಗಬೇಕಾದ್ರೆ ಸುಮ್ಮನೆ ಕೂತಿದ್ದೆ. ಯಾಕಂತ ಹೇಳಿದ್ರೆ ಅವಳು ಒಂದಲ್ಲ ಒಂದಿನ ನಮಗೆ ಯೂಸ್ ಆಗುತ್ತೆ ಅಂತ. ಆದರೆ ಎಲ್ಲ ಸಹ ತಲೆ ಕೆಳಗಾಗೋಯ್ತು. JP ಪಾಟೀಲು ಭಾರ್ಗವಿನ ಸೊಸೆ ಅಂತ ಒಪ್ಕೊಂಡ್ಬಿಟ್ರು. ಆವಾಗ ತುಂಬಾ ತಲೆ ಕೆಳಗಾಯಿತು. ಆವಾಗ ಅರ್ಜುನ್ ಅವ್ರ ಮದುವೆ ಆದಮೇಲೆನೂ ಸುಮಾರು ಕೆಲಸಗಳನ್ನ ಮಾಡಬೇಕಾಗಿತ್ತು ನಾನು. ಆವಾಗ ಅರ್ಜುನ್ನ ನಾನು ಬಿಸ್ನೆಸ್ ಅಂತ ಕಳಿಸ್ದೆ. ಇಬ್ಬರ ಮಧ್ಯೆನೂ ಬಿರುಕು ತಂದೆ ಅಪ್ಪ ಮಗನ ಜೊತೆ. ಆದರೆ ಅರ್ಜುನ್ ಮತ್ತೆ ಲಾಯರ್ ಆಗ್ಬಿಟ್ಟ. ಆವಾಗ ಮತ್ತೆ ನನ್ನ ಕೆಲಸಕ್ಕೆ ಬಂತು. ಇದೇ ಸರಿಯಾದ ಸಮಯ ಅಂತ ಹೇಳ್ಬಿಟ್ಟು ನಾನು ಈ ಪ್ಲ್ಯಾನ್ ಮಾಡಿದೆ. ಇಷ್ಟೇ ಅಲ್ಲ, ಬ್ಯಾಂಕಲ್ಲಿರೋ ಚಿನ್ನ, ದುಡ್ಡು ಎಲ್ಲನೂ ಸಹ ನಮ್ಮದಾಗುತ್ತೆ ಅಂತ ಹೇಳಿದಾಗ ಸಾಕ್ಷಿ ತುಂಬಾ ಖುಷಿಯಾಗಿ ನಮ್ಮ JP ಎಲ್ಲರನ್ನೂ ಬೀದಿಗೆ ತಂದಿದ್ದು ನನಗೂ ಖುಷಿ ಆಗ್ತಿದೆ. ಅಕ್ಕ ಅಕ್ಕ ಅಂತ ಹಿಂದೆ ಬೆಕ್ಕುನ ಥರ ಓಡಾಡಿ ಸಾಕಾಗ್ಬಿಟ್ಟಿತ್ತು ನನಗೆ. ಇವಾಗ ನನಗೂ ಸಹ ತುಂಬಾ ಖುಷಿ ಆಗ್ತಿದೆ ಅಂತ ಇಬ್ಬರು ನಗಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಬರೋದಾದರೆ ಶಕ್ತಿ ಮತ್ತು ಗಂಗಾ ಲಾಯರ್ 3 ಜನನೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಕಡೆಗೂ JP ಪಾಟೀಲ್ ಬೀದಿಗೆ ಬಂದಾಯಿತು, ಬೇಲಿನೇ ಎದ್ದು ಹೊಲ ಮೇಯೋ ಥರ ಅವ್ರ ಮನೇಲಿರೋರನ್ನ ಯೂಸ್ ಮಾಡಿಕೊಂಡೇ ನಾವು ಈ ಮನೆಯಿಂದ ಆಚೆ ಹಾಕಿದ್ದೀವಿ. ಇವಾಗ ತುಂಬಾ ಖುಷಿ ಆಗ್ತಿದೆ. ಆದರೆ ಒಂದು ವಿಷಯ ಏನಂತ ಹೇಳಿದ್ರೆ ಅದು ನನ್ನಿಂದ ಆಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಶಕ್ತಿ ಹೇಳ್ತಿರ್ತಾರೆ. ಆವಾಗ ಆರ್‌ಕೆ ಹೇಳ್ತಾರೆ, ಏನು ಅಂಥ ದ್ವೇಷ ನಿಮಗೆ ಅವನ ಮೇಲೆ ಅಂದಾಗ, ಏನಿಲ್ಲ, ನನ್ನ ತುಂಬಾ ಕೇಸ್ ಹಾಕಿ ತುಂಬಾ ಬೀದಿಗೆ ತರಿಸ್ಬಿಟ್ಟ. ಮನೇಲಿ ಮದುವೆ ಆಗದಿರೋ ಮಗಳಿದ್ದಾಳೆ, ನಾನು ಇಲ್ಲಿದ್ದೀನಿ, ನನ್ನ ಹೆಂಡತಿ ಜೈಲಲ್ಲಿದ್ದಾಳೆ, ಹಾಗಾಗಿ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಬರೋದಾದರೆ ಎಲ್ಲರೂ ಸಹ ಪಾರ್ಕಲ್ಲಿ ಇರಬೇಕಾದ್ರೆ ನಮಗೀಗ ಇರೋಕ್ಕೊಂದು ಮನೆಯೂ ದಿಕ್ಕಿಲ್ಲ, ಈ ಥರ ಬೀದಿಗೆ ತಂದುಬಿಟ್ಟಲ್ಲ, ಈಗ ಸಮಾಧಾನನಾ ಅಂತ ಹೇಳ್ಬಿಟ್ಟು ನಿರ್ಮಲಾ ಅವರು ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ನಾ ಇನ್ನೂ ಬದುಕೇ ಇದ್ದೀನಿ ಅಂತ ಹೇಳ್ಬಿಟ್ಟು ಅನ್ನಪೂರ್ಣ ಅವರು ಬರ್ತಾರೆ. ಅನ್ನಪೂರ್ಣ ಅವರು ಬಂದ್ಬಿಟ್ಟು ಅವ್ರ ಜೊತೆ ಎಲ್ಲ ಮಾತಾಡ್ಬಿಟ್ಟು ಮನೆಗೆ ಬರೋದಕ್ಕೆ ಒಪ್ಪಿಸ್ತಾರೆ. ಅಂತ ಹೇಳಿದ್ರೆ ಸಮಾಧಾನ ಮಾಡಿಬಿಟ್ಟು ಹೇಳಿದಾಗ ಅವ್ರು ಹೇಳ್ತಾರೆ, ನಾನು ಬರೀ ಸಮಾಧಾನ ಮಾಡೋಕ್ಕೆ ಬಂದಿಲ್ಲ, ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ. ನಿಮ್ಗೆಲ್ರಿಗೂ ನಮ್ಮ ಮನೆ ಇದೆ, ಬನ್ನಿ ನೀವು, ನಮ್ಮ ಬೀಗರು ನೀವು. ಆ ಥರ ಅಲ್ಲದೆ ಇದ್ದರೂ ರವೀಂದ್ರನ ಹೆಂಡತಿ, ನಿಮ್ಮ ಸ್ನೇಹಿತನ ಮನೆಗೆ ಬನ್ನಿ, ಎಲ್ಲರೂ ಆರಾಮಾಗಿರಿ ಅಲ್ಲಿ, ಇವಾಗ ತುಂಬಾ ಸುಸ್ತಾಗಿದ್ದೀರಾ ಅಂತ ಹೇಳ್ತಾ ಇರಬೇಕಾದ್ರೆ ನಿರ್ಮಲಾ ಅವರಂತೂ ಕೈ ಮುಗಿದು, ನಿಮ್ಮ ಸಹಾಯ ಹೇಗೆ ಮರೀಲಿ ಅಂತಲೇ ಗೊತ್ತಾಗ್ತಿಲ್ಲ ಅಂದಾಗ, ಸಹಾಯ ಏನು ಬಂತು ಇರಲಿ, ನೀವು ನಮ್ಮ ಬೀಗರು, ನೀವು ಎಲ್ಲ ಬನ್ನಿ ಮನೆಗೆ ಅಂತ ಹೇಳಿ ಒಪ್ಪಿಸ್ತಾರೆ. ಅದನ್ನು ಕೇಳಿಸ್ಕೊಂಡು ಎಲ್ಲರೂ ಸಹ ತುಂಬಾ ಖುಷಿ ಆಗ್ತಾರೆ. ಅದಾದ ನಂತರ ಭಾರ್ಗವಿಯವರು ಹೇಳ್ತಾರೆ, ಅಮ್ಮ ನಾವು ಮನೆಗೆ ಬರೋದಿಲ್ಲ, ನೀನು ಹೋಗು ಅಂತ ಹೇಳಿದಾಗ ಎಲ್ಲರೂ ಸಹ ಸಾಕಾಗ್ತಾರೆ. ಮತ್ತು ಭಾರ್ಗವಿ ಅವ್ರನ್ನ ಅವ್ರ ಅಮ್ಮನೇ ಬೈತಾರೆ, ಏನು ಹೇಳ್ತಾ ಇದೀಯಾ, ಎಲ್ಲರೂ ಸಹ ಮನೆಗೆ ಬರೋಕ್ಕೆ ಕೂತ್ಕೊಂಡಿದ್ದಾರೆ, ನೀನು ಯಾಕೆ ಈ ಮಾತಾಡ್ತಿದ್ಯಾ, ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದಾಗ, ಏನೂ ಇಲ್ಲ, ನಮ್ಮ ಮಾವನ ಪ್ರೆಸ್ಟೀಜ್ ಹಾಳಾಗುತ್ತೆ. ಏನಂತ ಹೇಳಿದ್ರೆ JP ಪಾಟೀಲ್ ಸೊಸೆಯ ಮನೆಯಲ್ಲಿದ್ದಾರೆ. ಸೊ ಈ ಒಂದು ಮಾತುಗಳೆಲ್ಲ ಬರಬಾರ್ದು. ಅವ್ರು ಯಾವತ್ತೂ JP ಪಾಟೀಲ್ ಅನ್ನೋ ಒಂದು ಗತ್ತನ್ನು ಮೇಂಟೈನ್ ಮಾಡಬೇಕು. ನಾವು ಬಂದರೆ ಸೋತಂಗಾಗುತ್ತೆ. ಆದರೆ ನಾವು ಇನ್ನೂ ಸೋತಿಲ್ಲ, ನಾವು ಸರಿಯಾದ ದಾರಿ ಹುಡುಕ್ತೀವಿ, ಯಾವ್ದಾದ್ರು ಒಂದು ದಾರಿ ಇದ್ದೇ ಇದೆ ಮಾವ ಹೇಳ್ದಾಗೆ. ನಾವು ಮನೆಗೆ ಬರಲ್ಲ ಅಂತ ಹೇಳಿದಾಗ ನಿರ್ಮಲಾ ಅವರು ಬೈತಾರೆ, ನೋಡು ಇಷ್ಟಾದರೂ ನಿನಗೆ ಬುದ್ಧಿ ಬಂದಿಲ್ಲ ಅಲ್ವಾ, ನಿನಗೆ ಭಾರ್ಗವಿ LLB, ಬೀದಿಲಿರೋ ಭಾರ್ಗವಿ LLB ಅಂತ ಎಲ್ಲರೂ ಮಾತಾಡ್ಕೋಬೇಕಲ್ವಾ, ಒಟ್ಟಿನಲ್ಲಿ ನಿನಗೆ ಜನ ನಿನ್ನನ್ನು ಹೊಗಳ್ತಾ ಇರಬೇಕು ಅಷ್ಟೇ ಅಲ್ವಾ ನೀನು ಅಂದಾಗ ನಿರ್ಮಲಾ ಅವ್ರಿಗೆ JP ಹೇಳ್ತಾರೆ, ಏನು ಹೇಳ್ತಿದ್ಯಾ ನಿರ್ಮಲಾ, ನೀನು ಸುಮ್ಮನೆ ಇದ್ಬಿಡು, ಈ ಥರ ಯೋಚನೆ ಎಲ್ಲ ಯಾಕೆ ಮಾಡ್ತೀಯಾ ನೀನು, ಯಾಕೆ ಅವಳನ್ನ ಸುಮ್ಮನೆ ಬೈತೀಯಾ ಅಂತ ಹೇಳಿ ಎಲ್ಲರಿಗೂ ಹೇಳ್ತಿರ್ತಾರೆ. ಸೊ ಅದಾದ ನಂತರ ಎಲ್ಲರೂ ಸಹ ಭಾರ್ಗವಿ ಹೇಳಿದ ಮಾತು ಕರೆಕ್ಟು ಅಂತ ಹೇಳ್ಬಿಟ್ಟು ಅರ್ಜುನ್ ಸಹ ಹೇಳ್ತಾರೆ. ಅದಾದ ನಂತರ ಇನ್ನೊಂದು ಕಡೆ ಬರೋದಾದರೆ 3 ಜನ ಕೂತ್ಕೊಂಡು ಮಾತಾಡ್ತಿರ್ತಾರೆ, ಗಂಗಾ, ಶಕ್ತಿ ಮತ್ತು ಆರ್‌ಕೆ. ಆವಾಗ ಅವ್ರು ಹೇಳ್ತಿರ್ತಾರೆ, ನಮಗಿವಾಗ ತುಂಬಾ ಖುಷಿ ಆಗ್ತಿದೆ, ಅವರು ಬೀದಿಗೆ ಬಂದಾಯಿತು. ಅವಾಗ ಆರ್‌ಕೆ ಹೇಳ್ತಾರೆ, ಬೀದಿಗೆ ಬಂದಿರೋದೆಲ್ಲ ತನ್ನ ಮಕ್ಕಳೇ ತನಗೆ ಶತ್ರು ಆಗ್ತಾರೆ, ಎಲ್ಲರೂ ಸಹ ಅವ್ರನ್ನೇ ಬೈತಾರೆ ಅಂತ ಹೇಳಿದಾಗ ಅದೇ ನಮಗೂ ಬೇಕಾಗಿರೋದು ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಬರೋದಾದರೆ JP ಪಾಟೀಲ್ ಅವ್ರ ತಾಯಿ ಮತ್ತು ನಿರ್ಮಲಾ 3 ಜನ ಸಹ ಕೂತಿರ್ತಾರೆ. ಅಲ್ಲಿಗೆ ಚರಣ್ ಬಂದ್ಬಿಟ್ಟು ತುಂಬಾ ಬೈತಿರ್ತಾರೆ, ಇವಾಗ ಸಮಾಧಾನ ಆಯಿತಾ, ನಮ್ಮನ್ನೆಲ್ಲ ಬೀದಿಗೆ ತಂದುಬಿಟ್ರಲ್ಲ ನೀವು, ಒಬ್ಬ ಲಾಯರ್ ಆಗಿದ್ರಿ, ನೀವು ರಾಯರ್ ಕುದುರೆ ಕತ್ತೆ ಆಗೋ ಥರ ಆಗಿದ್ದೀರಾ, ಲಾಯರಿಂದ ಪಾಪಿ ಸ್ಥಾನದಲ್ಲಿ ನಿಂತಿದ್ದೀರಾ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ
ಅವ್ರು ಹೇಳ್ತಾರೆ, "ಯಾಕೋ ಬೈತಿದ್ಯಾ?" ಅಂತ ಹೇಳ್ಬಿಟ್ಟು ತಡೆದಾಗ, "ಇನ್ನೇನು ಮತ್ತೆ ನಾವು ಬೀದಿಗೆ ಬಂದಿದ್ದೀವಿ ಇವಾಗ. ನಮ್ಮ ತಾಯಿನ ಓಡಿಸಿದ್ದು ಪಾಪ ಎಲ್ಲೋಗುತ್ತೆ ಅದೇ ನಿಮಗೆ ಪ್ರಾಯಶ್ಚಿತ್ತ" ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ಅವಾಗ ನಿರ್ಮಲ ಅವರು ಹೇಳ್ತಾರೆ, "ಸುಮ್ಮನೆ ಇದ್ಬಿಡು, ಇವಾಗ ಆಲ್ರೆಡಿ ಅವ್ರು ತುಂಬಾ ಯೋಚನೆಯಲ್ಲಿದ್ದಾರೆ, ನೀನು ಇನ್ನೂ ಬೈದು ಈ ಥರ ಮಾಡಬೇಡ" ಅಂತ ಹೇಳಿದಾಗ, "ನಿಮಗೆ ನಮ್ಮ ಕಷ್ಟ ಎಲ್ಲಿ ಗೊತ್ತಾಗುತ್ತೆ" ಅಂತ ಹೇಳ್ಬಿಟ್ಟು ಅಲ್ಲಿಂದ ಬೈದ್ಬಿಟ್ಟು ಹೊರಟೋಗ್ತಾರೆ. ಇನ್ನೊಂದು ಕಡೆ ಜೆ ಪಿ ಪಾಟೀಲ್ ಅವರು ಕುಸಿದು ಬಿದ್ದು ಹೋಗ್ಬಿಡ್ತಾರೆ. ಆವಾಗ ಅವರು ತುಂಬಾ ಗಾಬರಿ ಆಗ್ತಾರೆ ನಿರ್ಮಲ ಅವರು. "ಅವಾಗ ಏನಾಯಿತು ಜೆ ಪಿ, ಎದ್ದೇಳು ಜೆ ಪಿ" ಅಂತ ಹೇಳಿದಾಗ, ಜೆ ಪಿ ಅವರು ಹೇಳ್ತಾರೆ, "ಇವತ್ತು ನಾನು ಸೋತ್ಬಿಟ್ಟೆ ನಿರ್ಮಲ" ಅಂತ ಹೇಳಿದಾಗ ಅವರು ತುಂಬಾ ಬೇಜಾರು ಮಾಡ್ಕೋತಾರೆ. ಇನ್ನೊಂದು ಕಡೆ ಬರೋದಾದರೆ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರೂ ಸಹ ಮಾತಾಡ್ತಿರ್ತಾರೆ. ಅವಾಗ ಅರ್ಜುನ್ ಹೇಳ್ತಾರೆ, "ನಾನು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ. ಇವಾಗ ಡ್ಯಾಡ್ನ ನಾವು ಸರಿ ಮಾಡಲೇಬೇಕು, ಕೇಸ್ನ ಗೆಲ್ಲಬೇಕು ಮತ್ತು ಡ್ಯಾಡ್ಗೆ ಮನೇನ ಮಾಡಿಕೊಡ್ಬೇಕು. ಅದಕ್ಕೆ ನೀವು ಯಾವಾಗಲೂ ನನ್ನ ಜೊತೆಯಾಗಿರಬೇಕು, ಒಬ್ಬ ಲಾಯರ್ ಆಗಲ್ಲ ಹೆಂಡತಿಯಾಗಿ" ಅಂತ ಹೇಳಿದಾಗ ಭಾರ್ಗವಿ ಅವ್ರಿಗಂತೂ ತುಂಬಾ ಖುಷಿಯಾಗುತ್ತೆ. ಭಾರ್ಗವಿ ಅವರು ಅರ್ಜುನ್ ಕೈ ಹಿಡ್ಕೊಂಡು ತುಂಬಾ ಖುಷಿಯಿಂದ ನಗಾಡ್ಕೊಂಡು ಅಳ್ತಾ ಇರ್ತಾರೆ. ಸೊ ವೀಕ್ಷಕರೇ, ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಕೂಡಲೇ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.